ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸಿ ವಿ ರಾಮನ್ ಕಾಲೇಜ್ ವತಿಯಿಂದ SSLC ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SSLCಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ದ ಬ್ಲೂ ಪ್ರಿಂಟ್ನ ಬಗ್ಗೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಆ್ಯಕ್ಚುಲ್ ಆಗಿ ನನ್ನ ಒಪಿನಿಯನ್ ಏನಂದರೆ ಬ್ಲೂ ಪ್ರಿಂಟ್ ಥ್ರೂ ಹೋಗಿ ಅದರ ಪ್ರಕಾರ ಸ್ಟಡಿ ಮಾಡೋದಕ್ಕಿಂತ ನಾವು ಇಡೀ ಎಂಟೈರ್ ಸಿಲೆಬಸ್ಸನ್ನು ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಲೆಸನ್ಗಳು ಎಲ್ಲ ಸೆಕ್ಷನ್ಸ್ಗಳಿಗೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಓದೋದು ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ವಿದ್ಯಾರ್ಥಿಗಳು ಈ ಬ್ಲೂ ಪ್ರಿಂಟ್ ಬಗ್ಗೆ ಕೇಳಿರೋದ್ರಿಂದ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಈ ಒಂದು SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ಘಟಕವಾರು ಅಂಕಗಳ ಹಂಚಿಕೆ ಅಂತ ಒಂದು ಫೈಲ್ ಇದೆ. ಐ ಆಮ್ ಟಾಕಿಂಗ್ ಫಾರ್ ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಫಾರ್ ಇಂಗ್ಲಿಷ್ ಮೀಡಿಯಂ. ಎರಡೂ ಮಾಧ್ಯಮದ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಹಾಗಿದ್ರೆ ಆಸ್ ಪರ್ ದ ಬ್ಲೂ ಪ್ರಿಂಟ್, ರೈಟ್, ಕೆಮಿಸ್ಟ್ರಿನಲ್ಲಿ ಮೊದಲನೆಯ ಪಾಠ ಯಾವುದದ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತ ಇದೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತ ಇದಕ್ಕೆ ಅವರು ಕೊಟ್ಟಿರುವ ಅಂಕಗಳು ಎಷ್ಟು ಅಂದರೆ ಟೋಟಲ್ 4 ಮಾರ್ಕ್ಸಿನ ಒಂದು ಅಂಕಗಳನ್ನು ನೀನು ಈ ಚಾಪ್ಟರ್ನಲ್ಲಿ ತಗೋಬಹುದು. ಅದರಲ್ಲಿನೇ 1 ಅಂಕದ ಪ್ರಶ್ನೆ ಒಂದು, 3 ಅಂಕದ ಪ್ರಶ್ನೆ ಒಂದು, ನೋ ಕ್ವಶನ್ಸ್ ಅಂದರೆ 2 ಅಂತ ಇದೆ. ಸೊ ಅದರಲ್ಲಿನೂ ಕೂಡ ನೀವೇನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. 1 ಸೆಕೆಂಡ್. ಎಸ್, ಸೊ ಅದೇ ರೀತಿ ಎರಡನೆಯ ಪಾಠ ಆಸಿಡ್ಸ್, ಬೇಸಿಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದಕ್ಕೆ ಟೋಟಲ್ ಅಂಕಗಳನ್ನು ಕೊಟ್ಟಿರುವುದು ಏನು ಅಂತಂದ್ರೆ 6 ಅಂತ ಇದೆ. ಸೊ ಇದರಲ್ಲಿ ನಿಮಗೆ 6 ಅಂಕಗಳು ಬರ್ತಾವು. ಕೆಮಿಸ್ಟ್ರಿ ಒಳಗಡೆನ ಬಹಳ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ ಇದೆ ಆಸಿಡ್ಸ್, ಬೇಸಿಸ್ ಅಂಡ್ ಸಾಲ್ಟ್ಸ್ ಅಂತ ಹೇಳಿ. ಇನ್ನು ಅದರ ನೆಕ್ಸ್ಟ್ ಲೋಹಗಳಂತ ಬರುತ್ತೆ. ಲೋಹ ಮತ್ತು ಅಲೋಹ, ಮೆಟಲ್ ಅಂಡ್ ನಾನ್ ಮೆಟಲ್ಸ್. ಈ ಲೋಹ ಮತ್ತು ಅಲೋಹದಲ್ಲಿ ಟೋಟಲ್ 7 ಮಾರ್ಕ್ಸ್ ಬರೋಣ. ಓಕೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದಕ್ಕೆ 7 ಅಂಕಗಳನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಅಂತ ಇದೆ. ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಪಿಕ್. ಅದರ ಜೊತೆಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇಟ್ಸ್ ಕಂಪೌಂಡ್ಸ್ 8 ಮಾರ್ಕ್ಸ್ ಅವರು ಕೊಟ್ಟಿದ್ದಾರೆ. ಇದು ಕೆಮಿಸ್ಟ್ರಿಯ ಪೂರ್ತಿಯಾದಂತಹ ಭಾಗವನ್ನು ನೀನು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲೇ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದು ವಿಷಯ ಏನು ತಿಳ್ಕೊಬೇಕಂತಂದ್ರೆ, ಇವು 3 ಟಾಪಿಕ್ಸ್ಗಳೇನದವಲ್ಲ, ಆಸಿಡ್ಸ್, ಬೇಸಿಸ್, ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇವುಗಳನ್ನ ಜಾಸ್ತಿ ಸ್ಟ್ರೆಸ್ ಕೊಟ್ಟು ನಾವೇನು ಮಾಡಬೇಕು, ತಿಳ್ಕೋಬೇಕು. ಇದ್ರ ಜೊತೆಗೇನೆ ಇನ್ನು ಕೆಮಿಸ್ಟ್ರಿ ಆಯಿತು. ಫಿಸಿಕ್ಸಿಗೆ ಬರೋದಾದರೆ ಫಿಸಿಕ್ಸ್ನಲ್ಲಿ ಹೇಗೆ ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆಸ್ ಪರ್ ಬ್ಲೂ ಪ್ರಿಂಟ್ ನೋಡೋದಾದರೆ, ಸೊ ಫಿಸಿಕ್ಸಲ್ಲಿ ಲೈಟ್ ಚಾಪ್ಟರ್ ಬರುತ್ತೆ, ರೈಟ್. ಆ ಲೈಟ್ ಚಾಪ್ಟರಿಗೆ ಅವರು ಕೊಟ್ಟಿರುವ ಅಂಕ ಎಷ್ಟಂದರೆ, ಲೈಟ್ ಚಾಪ್ಟರ್, ಲೈಟ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತೇಳಿ ಇದಕ್ಕೆ ಟೋಟಲ್ ಆಗಿ 8 ಮಾರ್ಕ್ಸ್ ಇದೆ. ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂದರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋ ಚಾಪ್ಟರ್ಗೆ 5 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್ಗಳು ಅದರಲ್ಲಿ ಬರ್ತಾವು. ಇನ್ನು ಎಲೆಕ್ಟ್ರಿಸಿಟಿ ಅಂತ ಬರುತ್ತೆ, ವಿದ್ಯುತ್ ಶಕ್ತಿ,
ವಿದ್ಯುತ್ ಶಕ್ತಿ ಚಾಪ್ಟರ್ ಬರುತ್ತೆ. ಈ ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅಂದರೆ ಇಲ್ಲಿ ನೋಡ್ಬೋದು 8 ಮಾರ್ಕ್ಸ್ ಕೊಟ್ಟಿದ್ದಾರೆ. 8 ಮಾರ್ಕ್ಸ್, ರೈಟ್. ಅಂಡ್ ನೆಕ್ಸ್ಟ್ ಒಂದು ಏನಂತಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದಕ್ಕೆ ಇವರು ಕೊಟ್ಟಿರೋದು ಏನಪ್ಪಾ ಅಂದ್ರೆ 6 ಮಾರ್ಕ್ಸ್ ಅಂತ ಇದೆ. ಇನ್ನ ಕೊನೆಯದಾಗಿ ಅವರ್ ಎನ್ವಿರಾನ್ಮೆಂಟ್ ಅಂದ್ರೆ ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್, ಇದಕ್ಕೆ ಇರುವಂತಹ ಟೋಟಲ್ ಮಾರ್ಕ್ಸ್ ಎಷ್ಟಂದ್ರೆ 3 ಮಾರ್ಕ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೈಟು ಮತ್ತೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆಯಲ್ಲ, ಇವು ಎರಡು ತುಂಬಾನೇ ಇಂಪಾರ್ಟೆಂಟ್ ಲೆಸನ್ಸ್ ಫಿಸಿಕ್ಸ್ ಅಲ್ಲಿ. ಓಕೆ, ಅದರ ಜೊತೆಗೇನೆ ಹ್ಯೂಮನ್ ಐನಲ್ಲಿಯೂ ಕೂಡ ಡೈಗ್ರಾಮ್ ಅನ್ನ ಕೇಳುವ ಚಾನ್ಸ್ ಇರುತ್ತೆ. ಸೊ ಡೈಗ್ರಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಹ್ಯೂಮನ್ ಐ ಇದ್ರ ಮೇಲೆ ಡೈಗ್ರಾಮ್ ಇರುತ್ತೆ. ಸೊ ಹೀಗೆ ನಿಮ್ಮ 10th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯ ಒಂದು ಬ್ಲೂ ಪ್ರಿಂಟ್ ಹೀಗಿದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಬಯೋಕ್ ಬಂದ್ರೆ ಬಯೋದಲ್ಲಿ ಏನೆಲ್ಲ ಅಂಶಗಳಿವೆ ಅದನ್ನು ಸ್ವಲ್ಪ ನಾವು ನೋಡ್ತಾ ಹೋದ್ರೆ, ಬಯೋದಲ್ಲಿ ಬರುವ ಲೆಸನ್ಸ್ಗಳಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಈ ಲೈಫ್ ಪ್ರೊಸೆಸ್ ಅಂತ ಏನಿದೆಯಲ್ಲ, ಜೀವಕ್ರಿಯೆಗಳು, ಬಯೋದಲ್ಲಿ ಜೀವಕ್ರಿಯೆಗಳು, ಓಕೆ, ಅಂದ್ರೆ ಲೈಫ್ ಪ್ರೊಸೆಸ್ ಅಂತ ಬರುತ್ತೆ, ಲೈಫ್ ಪ್ರೊಸೆಸ್ ಅಂತ ಹೇಳಿ. ಸೊ ಈ ಜೀವಕ್ರಿಯೆಗಳಿಗೆ ಟೋಟಲ್ ಅಂಕಗಳು ಎಷ್ಟಿದೆ ಅಂತಂದ್ರೆ 8 ಮಾರ್ಕ್ಸ್ ಇದೆ. 8 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಅದಾದ ನಂತರ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಬರುತ್ತೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತೇಳಿ, ಇದಕ್ಕೆ ಅವರು ಕೊಟ್ಟಿರುವ ಅಂಕಗಳು ಎಷ್ಟಂದ್ರೆ 7 ಮಾರ್ಕ್ಸ್ ಅಂತಿದೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಮಾರ್ಕ್ಸ್. ಎಷ್ಟು? 6 ಮಾರ್ಕ್ಸ್. ಇನ್ನು ಅದರ ನಂತರ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಇದು 7 ಮಾರ್ಕ್ಸ್ ಇದೆ. ಯಾವಪ್ಪ ಅಂತಂದ್ರೆ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಸಂತಾನೋತ್ಪತ್ತಿ ಅಂತ ಕರೀಬಹುದು. ಸಂತಾನೋತ್ಪತ್ತಿಯ ಚಾಪ್ಟರ್ ಟೋಟಲ್ ಆಗಿ ಎಷ್ಟಿದೆ ಅಂದ್ರೆ ಅದು 7 ಮಾರ್ಕ್ಸ್ ಇದೆ. ಓಕೆ, ಅದರ ನಂತರ ಅನುವಂಶೀಯತೆ, ಹೆರಿಡಿಟಿ ಅಂತ ಬರುತ್ತೆ. ಹೆರಿಡಿಟಿ ಚಾಪ್ಟರ್ ನೀವು ನೋಡೋದಾದ್ರೆ ಈ ಸಂತಾನೋತ್ಪತ್ತಿಗೆ 7 ಮಾರ್ಕ್ಸ್, ನೆಕ್ಸ್ಟ್ ಹೆರಿಡಿಟಿಗೆ 4 ಮಾರ್ಕ್ಸ್ ಅನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅದಾದ ನಂತರ ಎಲ್ಲ ಲೆಸನ್ಸ್ಗಳು ಆಗಿದೆ ಆಲ್ಮೋಸ್ಟ್. ಎಸ್, ಸೊ ಇವುಗಳನ್ನು ಬಯೋದಲ್ಲಿ ಗಮನಿಸಿದ್ರೆ ನಿಮಗೆ ಲೈಫ್ ಪ್ರೊಸೆಸ್ ಅಂದ್ರೆ ಜೀವಕ್ರಿಯೆಗಳು ಮತ್ತು ಸಂತಾನೋತ್ಪತ್ತಿಯ ಚಾಪ್ಟರ್ ಏನಿದೆಯಲ್ಲ, ಈ 2 ಟಾಪಿಕ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದು ನಮ್ಮ ಸೈನ್ಸದ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ ಪಾರ್ಟಿನ ಬ್ಲೂ ಪ್ರಿಂಟ್ ಆಯಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ಇದರ ಬೇಸ್ ಮೇಲೆ ನಾವು ಏನು ಮಾಡೋಣ ಅಂದರೆ ಯಾವ್ಯಾವ ಚಾಪ್ಟರ್ನಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.